ಅಮಾಯಕ ಜನರ ಮೇಲೆ ನಡೆದಂತ ಉಗ್ರಗಾಮಿಗಳ ಒಂದು ಏನು ಕೊಲೆ ಮಾಡಿದ್ರು, ಮಾರಣ ಹೋಮ ಮಾಡಿದ್ರು, ಅದಕ್ಕೆ ಪ್ರತೀಕಾರವಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ, ಭಾರತ ಪ್ರಬಲವಾಗಿದೆ, ಭಾರತದ ಪ್ರಜೆಗಳನ್ನ ರಕ್ಷಣೆ ಮಾಡುವಂತ ಶಕ್ತಿ ನಮ್ಮ ದೇಶಕ್ಕಿದೆ ಅಂತ ತೋರಿಸ್ಕೊಡ್ಬೇಕಾಗಿದೆ. ಮತ್ತು ವಿಶ್ವಕ್ಕೆ ಕೂಡ ಇವತ್ತು ಉಗ್ರಗಾಮಿಗಳನ್ನ ಮಟ್ಟ ಹಾಕಲಿಕ್ಕೆ ಈ ವಿಶ್ವನೇ ಇವತ್ತು ಎಲ್ಲರ ಒಂದು ದೃಷ್ಟಿಕೋನ ಅದೇ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪಾಕಿಸ್ತಾನದಲ್ಲಿ ಎಲ್ಲಿ ಅಡಗಿಸ್ಕೊಂಡಿರ್ತಕ್ಕಂಥ ಏನು ಉಗ್ರಗಾಮಿಗಳ ನೆಲೆಗಳು, ಉಗ್ರಗಾಮಿಗಳ ಮೇಲೆ ಇವತ್ತು ಅವ್ರ ಮೇಲೆ ಮಾತ್ರ ಇವತ್ತು ನಾವು ದಾಳಿಯನ್ನ ನಮ್ಮ ರಕ್ಷಣಾ ಸಶಸ್ತ್ರ ಪಡೆಗಳು ಇವತ್ತು ದಾಳಿ ನಡೆಸಿವೆ. ಅದು ಯಶಸ್ವಿಯಾಗಿದೆ. ಅನೇಕ ಉಗ್ರಗಾಮಿಗಳು, 100ಕ್ಕೂ ಹೆಚ್ಚು ಉಗ್ರಗಾಮಿಗಳು ಸತ್ತಿದ್ದಾರೆ ಅಂತೇಳಿ ವರದಿಗಳು ಹೇಳಿ. ಹಾಗಾಗಿ ಇದಾದ ಮೇಲೆ 8ನೇ ತಾರೀಕು, 7ನೇ ತಾರೀಕು ರಾತ್ರಿ 8ನೇ ತಾರೀಕು ಪಾಕಿಸ್ತಾನದ ಅವರು ಭಾರತದಲ್ಲಿ ಯಾವುದೇ ಉಗ್ರಗಾಮಿ ನೆಲೆ ಮೇಲೆ ಮಾಡ್ಲಿಕ್ಕೆ ಯಾವ್ದು ಉಗ್ರಗಾಮಿಗಳ ನೆಲೆ ಇಲ್ಲ ನಮ್ಮ ದೇಶದಲ್ಲಿ. ಅವರು ತಾರೀಫ್ ಮಾಡ್ಬೇಕಾಗಿತ್ತು. ಅವ್ರ ಕೆಲ್ಸನ ನಮ್ಮ ದೇಶದ ಸರ್ಕಾರ ಮಾಡಿದೆ. ಆದ್ರೆ ಅವರು ಮತ್ತೆ ಉಗ್ರಗಾಮಿಗಳಿಗೆ ಬೆಂಬಲ ಕೊಡೋದನ್ನ ಸಾಬೀತುಪಡಿಸೋದ್ರ ಜೊತೆಗೆ ಉಗ್ರಗಾಮಿಗಳ ನೆಲೆ ಧ್ವಂಸ ಆಗಿರೋದಕ್ಕೆ ನಮ್ಮ ರಕ್ಷಣಾ ಪಡೆಗಳ ಮೇಲೆ, ನಮ್ಮ ಪ್ರಜೆಗಳು ವಾಸ ಮಾಡ್ತಾ ಇರತಕ್ಕಂತ ಬಡಾವಣೆಗಳು, ಅದು ಜಮ್ಮು ಇರಬಹುದು, ಈ ಭಾಗಗಳಲ್ಲಿ ಎಲ್ಲಿ ಅಪ್ ಟು ಜೈಸಲ್ಮರ್ ವರೆಗೂ ಕೂಡ ಬಂದಿದ್ದಾರೆ. ಡ್ರೋನುಗಳು 300-400 ಡ್ರೋನುಗಳು ಹಾರಿಸಿದ್ದಾರೆ. ಅದನ್ನ ನಮ್ಮವರು ಧ್ವಂಸ ಮಾಡಿದ್ದಾರೆ ಬಹುತೇಕ. ಆದ್ರೆ ಅದು ಪ್ರಾರಂಭವಾದಂತ ಫೋರೆನ್ಸಿಕ್ ಸ್ಟಡಿ ಮಾಡಿದಾಗ ಅದು ಟರ್ಕಿ ದೇಶದ್ದು ಅಂತೇಳಿ ಕೂಡ ಗೊತ್ತಾಗಿದೆ. ಹಾಗಾಗಿ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ 140 ಕೋಟಿ ಭಾರತೀಯರು ಒಂದಾಗಿ ನಮಗೋಸ್ಕರ, ಇವತ್ತು ನಾವೆಲ್ಲೋ ದಕ್ಷಿಣದಲ್ಲಿದ್ದೀವಿ, ಬಹಳ ಸುರಕ್ಷಿತವಾಗಿದ್ದೀವಿ ಅಂತ ನಾವು ಅನ್ಕೋಬಾರ್ದು. ಇವತ್ತು ನಮಗೋಸ್ಕರ ನಮ್ಮ ಜೀವಗಳನ್ನ ಉಳಿಸೋದಕ್ಕೆ ಅವರ ಜೀವವನ್ನ ಒತ್ತೆ ಇಟ್ಟು, ಅವ್ರಿಗೂ ಕೂಡ ಕುಟುಂಬಗಳಿದೆ. ನಮ್ಮ ರಕ್ಷಣಾ ಸಶಸ್ತ್ರ ಪಡೆಗಳ ಅಲ್ಲಿ ಇವತ್ತು ಇರ್ತಕ್ಕಂಥವ್ರ ನಮ್ಮ ಯೋಧರು, ಅವರ ಜೀವನ ಕೂಡ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಅವರಿಗೆ ನೈತಿಕ ಸ್ಥೈರ್ಯದ ಜೊತೆಗೆ ನಾವೆಲ್ಲ ಕೂಡ ಅವರ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು. ನಮ್ಮ ಕೈಲಾದಂತಹ ಸಹಕಾರ, ಸಹಾಯ ಎಲ್ಲವನ್ನೂ ಕೂಡ ನಾವು ಭಾರತೀಯರಾಗಿ ನಾವು ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೀನಿ.